ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರೆಸಿಪಿ ಏನಪ್ಪ ಅಂದ್ರೆ, ನಾನು ಒಂದು ಕಾಫಿ ಡಿಕಾಕ್ಷನ್ನ ಮಾಡತ್ತೀನಿ. ಒಂದು ಪಾತ್ರೆ ತೊಗೊಂಡಿನಿ. ಡಿಕಾಕ್ಷನ್ ಮಾಡ್ಕೋಬೇಕು ನೀಟಾಗಿ. 2 ದಿನದ ಮಟ್ಟಿಗೆ ಡಿಕಾಕ್ಷನ್ ಬರೋ ಥರ ನಾನು ಇವತ್ತು ಮಾಡತ್ತೀನಿ. ರೆಸಿಪಿ ಚೆನ್ನಾಗೈತಿ, ಸ್ಕಿಪ್ ಮಾಡ್ದೆ ನೋಡಿ. ಹಂಗೆ ನೋಡ್ತಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ಚಾನಲನ್ನು ಹಂಗೆ ಯಾರು ನೋಡತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ನಾನು ಗ್ಯಾಸ್ ಹಚ್ಕೋಬೇಕು. ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು. ಇಲ್ಲಿ ನಾನು ಏನೈತಿ 2 ಕಪ್ ಆಗುವಷ್ಟು ಡಿಕಾಕ್ಷನ್ನ ಮಾಡತ್ತೀನಿ. ನಾನು ಒಂದು 4 ಮಂದಿಗೆ ಆಗುವಷ್ಟು ಡಿಕಾಕ್ಷನ್ ಇದೆ. 2 ಕಪ್ ನೀರನ್ನು ಹಾಕ್ಕೋಕತ್ತೀನಿ. ನಾನು ಈ ಥರ ಹಾಕ್ಕೋಬೇಕು. ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಮಗೆ ಕಾಫಿ ಬೇಕಂದ್ರೆ ಹೋಟೆಲ್ಗೆ ಹೋಗೋ ಬದಲಿ ಒಂದು ಡಬ್ಬ್ಯಾಗ ಮಾಡಿ ಇಟ್ಕೊಂಡು ಡಿಕಾಕ್ಷನ್ ಮಾಡಿ ಇಟ್ಕೊಂಡು ಹೋದ್ರೆ ಅಲ್ಲಿ ನಾವು ಆರಾಮಾಗಿ ಯಾವಾಗ ಬೇಕಾದಾದರೂ ಕುಡಿಯೋಕೆ ಬರ್ತೈತಲ್ಲ. ಅದ್ರ ಸಲುವಾಗಿ ನಾನೀಗ ಡಿಕಾಕ್ಷನನ್ನು ಮಾಡಿ ನಿಮಗೆ ಹೇಳತ್ತೀನಿ. ಇದ್ರ ಜೊತೆಗೆ ಇವಾಗ ಏನೈತಿ, 1-2 ಸ್ಪೂನನ್ನು ಕಾಫಿ ಪೌಡ್ರನ್ನ ತೊಗೋತೀನಿ. ನೋಡ್ಬೋದು, ಈಗ 2 ಸ್ಪೂನ್ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಡಿಕಾಕ್ಷನ್ ಸೂಪರಾಗಿ ಬಂದಿತ್ತು, ಅದಕ್ಕಾಗಿ ನಾನು ನಿಮಗೂ ಶೇರ್ ಮಾಡ್ಕೊಳ್ತೇನೆ ಅಷ್ಟೇ. ಯಾರೆಲ್ಲ ಮಾಡ್ತಿರಲ್ಲ ಈ ಥರ ಒಂದು ಮಾಡಿ ನೋಡಿರಿ. ಕಾಫಿ ಬಿಡದಂತೆ ಕುಡಿತಾರೆ ನಿಮ್ಮ ಮನೆಯಲ್ಲಿ. ಇವಾಗ ಏನೈತಿ, ನಾನು ಕಾಫಿ ಪೌಡ್ರನ್ನ ಹಾಕತ್ತೀನಿ. ನೋಡ್ಬೇಕು, ಇವಾಗ ಕುದಿಯತೈತಿ. ಸಖತ್ತಾಗಿ ಕುದಿಬೇಕಿದು. ಡಿಕಾಕ್ಷನ್ ರೆಡಿ ಮಾಡತ್ತೀನಿ ನಾನು. ಈ ಥರ ತಿರುಗಿಸಿ ಕುದಿಸ್ಬೇಕಿದೆ. ಚೆನ್ನಾಗಿ ಕುದಿಸ್ಕೊಂಡು ಏನೈತಿ ಡಿಕಾಕ್ಷನರ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನೇನೈತಿ ಹಾಲನ್ನು ಕಾಸಾಕಿಟ್ಟನಿ. ಇಲ್ಲಿ ನಾನು ಹಾಲು ಯಾಕೆ ಕಾಸತ್ತೇನಪ್ಪ ಅಂದ್ರೆ, ಇದು ಎಮ್ಮೆ ಹಾಲು ಅತ್ತಂದ ನಮ್ಮ ಕಡೆ ಎಲ್ಲ ಐತಿ. ನಮ್ಮಲ್ಲಿ ಮನ್ಯಾಗನ ಎಮ್ಮೆ ಹಾಲಿತ್ತು. ಅದ್ರ ಸಲುವಾಗಿ ಹಸಿ ವಾಸನೆ ಹೋಗುವವರೆಗೆ ಕುದಿಸಿ ತಕ್ಕೋತೇನೆ ನಾನು. ಒಂದು 5-10 ನಿಮಿಷ ಈ ಥರ ಕುದಿಸ್ಕೋಬೇಕು, ಅಂದರೆ ಡಿಕಾಕ್ಷನ್ ರೆಡಿ ಆಗ್ತೈತಿ. ಇವಾಗ ಈ ಥರ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ನಂತರ ಏನೈತಿ ಸೋಸಿ ತಕ್ಕೋಬೇಕು ಈ ಥರ. ಇವಾಗ ಏನೈತಿ ಡಿಕಾಕ್ಷನ್ ಎಲ್ಲ ರೆಡಿ ಆಯಿತು. ಇವಾಗ ಏನೈತಿ ಒಂದು ಸ್ವಲ್ಪ ಅಂದ್ರೆ 1 ಸ್ಪೂನ್ ಅಥವಾ 2 ಸ್ಪೂನ್ ಸಕ್ಕರೆನ ಹಾಕೋಬೋದು. ಸಕ್ಕರೆ ಹಾಕೋಲಿಲ್ಲ ಅಂದ್ರೂ ನಾವು ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡತ್ತೇನೆ. ಈ ಥರ ಒಂದು ಕಾಫಿನ ಮಾಡಿಕೊಡ್ರಿ, ಸೊಕ್ಕ ಟೇಸ್ಟಿಯಾಗಿರ್ತೈತಿ. ನಾನೆಲ್ಲ ಮಾಡಿದ್ನಿ, ಅದಕ್ಕೆ ಇವಾಗ ಡಿಕಾಕ್ಷನ್ ಹಾಕತ್ತೀನಿ ನಾನು. ನೋಡ್ಬೋದು, ಈ ಥರ ಒಂದು ಕಾಫಿ ಮಾಡ್ರೆ ನಿಮ್ಮ ಕೈಲಿ ಇನ್ನೂ ಒಂಚೂರು ಕಾಫಿ ಬೇಕಾಗಿತ್ತು ಅಂತ ನಿಮ್ಮ ಮನೆಯಲ್ಲೆಲ್ಲ ಕೇಳ್ತಾರೋ. ನೋಡ್ಬೋದು, ಇವಾಗ ಸಕ್ಕ ಟೇಸ್ಟಿಯಾಗಿರ್ತೈತಿ. ಇವಾಗ ಇಲ್ಲಿ ಏನೈತಿ, ನಾನು ಹಾಲು ಮಿಕ್ಸ್ ಮಾಡ್ಕೊತೀನಿ. ಬಿಸಿ ಹಾಲಿತ್ತು, ಜೊತೆಗೆ ಕೆನೆನೂ ಬಿತ್ತು. ಸೂಪರಾಗಿ ಬಂದಿತ್ತು. ಇಲ್ಲಿ ಇವಾಗ ಇನ್ನೂ ಒಂದು ರೆಡಿ ಮಾಡತ್ತೇನೆ. ನೋಡ್ಬೋದು, ಈಗ ಡಿಕಾಕ್ಷನ್ ಹಾಕ್ಕೊಂಡನಿ, ಸಕ್ಕರೆನೂ ಹಾಕ್ಕೊಂಡನಿ. ಇವಾಗ ಹಾಲು ಮಿಕ್ಸ್ ಮಾಡತ್ತೇನೆ ನಾನು. ಸ್ವಲ್ಪ ಟೇಸ್ಟಿಯಾಗಿತ್ತು. ನಿಮ್ಮ ಕೈಲೇ ಒಂದು ಸಲ ಕಾಫಿ ಮಾಡಿ ಕುಡಿದ್ರೆ ಮತ್ತೆ ಬೇಡುವಂಥ ಕಾಫಿ ಡಿಕಾಕ್ಷನ್ ಇದೆ. ಒಂದು ಸಲ ಟ್ರೈ ಮಾಡಿ. ಶುಂಠಿ ಕಾಫಿ ಏನಾದರೂ ಬೇಕಿತ್ತಂದ್ರೆ ಇದ್ರೊಳಗೆ ನೀವು ಶುಂಠಿ ಹಾಕಿ ಕುದಿಸ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ, ಮಿಸ್ ಮಾಡ್ದೆ ನೋಡ್ಬೇಕು ನೀವು. ಇವಾಗ ಇದಾದ